ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು, ಮೀವಿ ಅವರು ಕಳಿಸಿರುವಂಥ ಬಾಕ್ಸ್ ಗಮನಿಸ್ತಾ ಇದ್ದೀರಾ. ಕ್ರೇಜಿ ಕ್ವಾಲಿಟಿಯ ಬಾಕ್ಸು, ಡಿಸೈನ್ ಮಾತ್ರ ಬೆಂಕಿ ಇದೆ ಆಯಿತಾ. ಮೀವಿ ಮೇಡ್ ಇನ್ ಇಂಡಿಯಾ ಎ ಕಲೆಕ್ಷನ್ ಅಂತ ಈ ಒಂದು ಬಾಕ್ಸ್ ಮೇಲೆ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಾ. ತುಂಬ ಸಖತ್ತಾಗಿ ಮಾಡಿದ್ರು ಒಂದು ಬಾಕ್ಸನ್ನ. ಈ ಸೈಡಲ್ಲಿ ತಾಜ್ ಮಹಲ್ ಇದೆ ಗಮನಿಸ್ತಾ ಇದ್ದೀರಾ. ಮತ್ತು ಈ ಕಡೆ ಟರ್ನ್ ಮಾಡಿದ್ರೆ ಅಶೋಕ ಸ್ತಂಭ, ನಮ್ಮ ಭಾರತದ ಲಾಂಛನ ಮತ್ತು ಇಂಡಿಯನ್ ಫ್ಲ್ಯಾಗು. ಮತ್ತು ಈ ಕಡೆಗೆ ಕುತುಬ್ ಮಿನಾರ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಮತ್ತು ಈ ಕಡೆ ಟರ್ನ್ ಮಾಡಿದ್ರೆ ಇಂಡಿಯಾ ಗೇಟ್ ಇದೆ. ಸೊ ತುಂಬ ಸಖತ್ತಾಗಿ ಈ ಒಂದು ಬಾಕ್ಸನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಇದರೊಳಗೆ ಏನಿದೆ ಅಂತ ತಿಳ್ಕೊತೀರಾ. ಕ್ರೇಜಿ ಆಗಿದೆ, ಸ್ಪೆಷಲ್ ಬಾಕ್ಸ್, ತುಂಬ ಡಿಫ್ರೆಂಟ್ ಬಾಕ್ಸು. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಮೇಡ್ ಇನ್ ಇಂಡಿಯಾ ಸ್ಪೆಷಲ್ ಬಾಕ್ಸ್ ಕಲೆಕ್ಷನ್ನ ಮೀವಿ ಕಡೆಯಿಂದ ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಮೊಬೈಲ್ ರ್ಯಾಪು, ಅದರ ಒಳಗಡೆ ಗಮನಿಸ್ತಾ ಇದ್ದೀರಾ ಮೀವಿ ಕಂಪನಿಯ ಈ ಒಂದು ರೋಮ್ 2 ಅಂತ ಸ್ಪೀಕರ್ ಇದೆ. ಆಮೇಲೆ ಒಂದು ಫ್ಲ್ಯಾಗ್ ಎಂದು ಗಮನಿಸ್ತಾ ಇದ್ದೀರಾ. ಫ್ಲ್ಯಾಗ್ ಕಲರಿಂದು ಈ ಒಂದು ಹಾರವನ್ನು ಒಳಗಡೆ ಹಾಕಲಾಗಿದೆ. ಡಿಸೈನ್ ರೀತಿ ಅಂದರೆ ಫೋಮ್ ರೀತಿ ಹಾಕಿದ್ದಾರೆ. ಮತ್ತು ಇನ್ನೊಂದು ಅದೇ ರೀತಿ ಫೋಮ್ ಇರುವಂಥದ್ದು. ಸೊ ಅದನ್ನು ಬಿಟ್ಟರೆ ಒಂದು ಫ್ಲ್ಯಾಗ್ ಇದೆ, ಬ್ಯಾಡ್ಜು. ಸೊ ಇದನ್ನು ಹಾಕೊಂಬಿಡೋಣ. ಓಕೆ, ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಮೀವಿ ಅವ್ರದ್ದು ಇನ್ನೊಂದು ನೆಕ್ ಬ್ಯಾಂಡ್ ಇರುವಂಥದ್ದು, ಕಾಲರ್ 2 ಅಂತ. ಸೊ ಈ ಎರಡು ಪ್ರಾಡಕ್ಟ್ಗಳ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಎರಡು ಕೂಡ ಆ್ಯಕ್ಚುಯಲ್ ಮೇಡ್ ಇನ್ ಇಂಡಿಯಾ. ತುಂಬ ಬ್ರ್ಯಾಂಡ್ಗಳು ಬಾಕ್ಸ್ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಹಾಕೊಬೋದು, ಆದರೆ ಆ್ಯಕ್ಚುಯಲ್ ಆಗಿ ಅವು ಮೇಡ್ ಇನ್ ಇಂಡಿಯಾ ಆಗಿರೋದಿಲ್ಲ. ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ ಅಥವಾ ಇಲ್ಲ ಅಸೆಂಬಲ್ ಮಾಡಿರ್ತಾರೆ. ಬಟ್ ಈ ಒಂದು ಮೀವಿಯ ಈ ಪ್ರಾಡಕ್ಟ್ಗಳು ಆ್ಯಕ್ಚುಲಿ ಡಿಸೈನ್ ಕೂಡ ಇಂಡಿಯಾದಲ್ಲಿ ಆಗಿರುವಂಥದ್ದು ಮತ್ತು ಮ್ಯಾನುಫ್ಯಾಕ್ಚರ್ ಕೂಡ ಇಂಡಿಯನ್ ಆಗಿರುವಂಥದ್ದು, ಜೊತೆಗೆ ಇಂಡಿಯನ್ ಬ್ರ್ಯಾಂಡ್ ಕೂಡ ಹೌದು. ಸೊ ಇದು ಈ ಪ್ರಾಡಕ್ಟ್ನ ಸ್ಪೆಷಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತೆ ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಈ ಒಂದು ನೆಕ್ ಬ್ಯಾಂಡ್ ಯಾವ ರೀತಿ ಇದೆ ಮತ್ತು ಈ ಒಂದು ರೋಮ್ 2 ಯಾವ ರೀತಿ ಇದೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ನೆಕ್ ಬ್ಯಾಂಡ್ ಏನಿದೆ ಇದು ಕೇವಲ 1399 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, ಅಂದರೆ 1400 ರೂಪಾಯಿ. ಈ ಒಂದು ಸ್ಪೀಕರ್ ಏನಿದೆ ಬ್ಲೂಟೂತ್ ಸ್ಪೀಕರು, ಇದು ಕೇವಲ 1199 ರೂಪಾಯಿ, ಅಂದರೆ 1200 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಇನ್ನು ಇದರ ಜೊತೆಗೆ ಒಂದು ಕ್ರೇಜಿ ಆಫರ್ ಕೂಡ ನಡೀತಾ ಇರುವಂಥದ್ದು. ಮೀವಿ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರೌಡ್ಲಿ ಲೋಕಲ್ ಸೇಲ್ ಅಂತ ಮಾಡ್ತಿದ್ರೆ ಕೆಲವು ದಿನಗಳು ಈ ಒಂದು ಸೇಲ್ ಇರುತ್ತೆ. ಈ ಟೈಮಲ್ಲಿ ನೀವು ಮೀವಿ ಇದು ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ 70% ಆಫ್ ಸಿಗ್ತಾ ಇರುವಂಥದ್ದು. ನೀವೇನಾದರೂ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 999 ರೂಪಾಯಿ, ಅಂದರೆ 200 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಆರಾಮಾಗಿ 999 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನೆಕ್ ಬ್ಯಾಂಡ್ ಏನಿದೆ ಇದನ್ನು ನೀವು ಕೇವಲ 1199 ರೂಪಾಯಿ, 200 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಕ್ರೇಜಿ ಆಫರು. ತಗೊಂಡ್ರೆ ಇದೇ ಟೈಮಲ್ಲಿ ತಗೊಳ್ಳಿ, ಬೆಲೆ ತುಂಬ ಕಡಿಮೆ ಆಗಿರುವಂಥದ್ದು. ಮೊದಲದಾಗಿ ಈ ಒಂದು ಮೀವಿಯ ರೋಮ್ 2 ಬ್ಲೂಟೂತ್ ಸ್ಪೀಕರನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಸೊ ಓಕೆ, ಸೊ ಈ ಒಂದು ಬಾಕ್ಸನ್ನು ಸ್ಲೈಡ್ ಮಾಡಬೇಕಾಗುತ್ತೆ. ತುಂಬ ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ ಒಳಗೆ ಒಂದು ವಾರಂಟಿ ಕಾರ್ಡ್ ಡೀಟೇಲ್ ಇರುವಂಥದ್ದು. ಅದನ್ನು ಬಿಟ್ಟರೆ ಇನ್ನೊಂದು ಸಣ್ಣ ರ್ಯಾಪ್ ಇದೆ. ಸೊ ಇದರೊಳಗಡೆ ನಿಮಗೆ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡೆಲ್ಲ ಇರುವಂಥದ್ದು ಗಮನಿಸ್ತಾ ಇದ್ರೆ. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಈ ಒಂದು ಕಾರ್ಡ್ ಒಳಗಿರುವಂಥದ್ದು. ಇದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಬ್ಲೂಟೂತ್ ಸ್ಪೀಕರ್ ನಿಮಗೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಗುರು, ಇಷ್ಟು ಕಡಿಮೆಗೆ ಕೇವಲ 1200 ರೂಪಾಯಿಗೆ ಬೆಂಕಿ ಕ್ವಾಲಿಟಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಚಾರ್ಜಿಂಗ್ ಕೇಬಲ್ ಇರುತ್ತೆ ಮತ್ತು ಒಂದು ಆಕ್ಸ್ ಕೇಬಲ್ ಸಹ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ಇಲ್ಲ. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇನ್ನು ಇದರ ನಂತರ ಕಾಲರ್ 2 ಈ ಒಂದು ನೆಕ್ ಬ್ಯಾಂಡನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ರೀತಿ ನೋಡಿಸಿರ್ತಿರುವಂಥದ್ದು. ಈ ಒಂದು ಬಾಕ್ಸ್ ಸೈಡಲ್ಲಿ ಎಂಜಿನಿಯರ್ಡ್ ಆ್ಯಂಡ್ ಮೇಡ್ ಇನ್ ಇಂಡಿಯಾ ಅಂತ ಬರೆದಿರುವಂಥದ್ದು. ತುಂಬ ಒಳ್ಳೆಯ ವಿಷಯ. ಬಾಕ್ಸ್ ಕ್ವಾಲಿಟಿ ಇದು ಕೂಡ ತುಂಬ ಚೆನ್ನಾಗಿದೆ. ಈಗ ಒಂದು ಕವರ್ನ ಓಪನ್ ಮಾಡೋಣ. ಓಕೆ, ಇದನ್ನು ಕೂಡ ನೀವು ಸ್ಲೈಡ್ ಮಾಡಬೇಕಾಗತ್ತೆ. ಸ್ಲೈಡ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ವಾರಂಟಿ ಇನ್ಸ್ಟ್ರಕ್ಷನ್ಸ್ ಇರುವಂಥದ್ದು, ಯಾವ ರೀತಿ ನೀವು ವಾರಂಟಿ ರಿಜಿಸ್ಟರ್ ಮಾಡಬೇಕು ಅಂತ. ಸೊ ಗಮನಿಸ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಒಂದು ನೆಕ್ ಬ್ಯಾಂಡ್ ನಿಮಗೆ ಸಿಗ್ತಾ ಇದೆ. ಫಸ್ಟ್ ಲುಕ್ಕಲ್ಲಿ ಓಲಿ ಶಿಟ್, ಇಷ್ಟು ಕಡಿಮೆಗೆ ಇಷ್ಟೊಂದು ಒಳ್ಳೆ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಒಳ್ಳೆ ಕ್ವಾಲಿಟಿ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು.
ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಒಂದು ಕಡೆ ಈ ಒಂದು ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ನಿಮಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಯೂಸರ್ ಮ್ಯಾನ್ಯುವಲ್ ಸೇಮ್ ಆಲ್ಮೋಸ್ಟು ಸಿಮಿಲರ್ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ಗಳು ಮತ್ತು ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗಿಲ್ಲ. ನನಗಂತೂ ಈ ಒಂದು ನೆಕ್ ಬ್ಯಾಂಡ್ನ ಕ್ವಾಲಿಟಿ ಈ ಪ್ರೈಸನ್ಸ್ಗೆ ಅಂದರೆ ₹1400 ಪ್ರೈಸನ್ಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತಿರುವಂಥದ್ದು, ತುಂಬ ಒಳ್ಳೆ ಬಿಲ್ಡ್ ಇದಾಗಿರುವಂಥದ್ದು. ಓಕೆ, ಸ್ವಲ್ಪ ಹೊತ್ತಿಂದ ಈ ಒಂದು ಬ್ಲೂಟೂತ್ ಸ್ಪೀಕರ್ ಮತ್ತು ಒಂದು ನೆಕ್ ಬ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲದಾಗಿ ಎರಡೂ ಪ್ರಾಡಕ್ಟ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಮೊದಲಾಗಿ ಒಂದು ಸ್ಪೀಕರ್ ಬಗ್ಗೆ ಮಾತನಾಡ್ತೀನಿ. ತುಂಬ ಸಾಲಿಡ್ ಆಗಿದೆ ಬಿಲ್ಡು. ಮುಂದ್ಗಡೆ ಇರುವಂಥ ಒಂದು ಗ್ರಿಲ್ ಏನಿದೆ ಇದು ಮೆಟಾಲಿಕ್ ಗ್ರಿಲ್ ಆಗಿರುವಂಥದ್ದು ಆಯಿತಾ. ಸಖತ್ತು ಒಂದು ರೀತಿ ವೆಯ್ಟ್ ಇದೆ ಆಯಿತಾ. ವೆಯ್ಟ್ ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಇದರಲ್ಲಿ 2000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಸೊ ತುಂಬ ದೊಡ್ಡ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಬ್ಯಾಕಪ್ ಕೂಡ ಹಂಗೆ ಬರುತ್ತೆ. ಇನ್ನು ಈ ಒಂದು ಸ್ಪೀಕರ್ನಲ್ಲಿ ನಿಮಗೆ ಒಂದು ಪವರ್ ಬಟನ್ ಇದೆ, ಪವರ್ ಆನ್ ಆಫ್ ಅದರಲ್ಲೇ ಮಾಡ್ಬೋದು, ಮತ್ತು ಒಂದು ಇಂಡಿಕೇಟರ್ ಇರುವಂಥದ್ದು ಆನ್ ಆಗಿದೆಯೋ ಆಫ್ ಆಗಿದೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ಪ್ಲೇ ಪಾಸ್ ಬಟನ್ ಇದೆ, ಇನ್ನೊಂದು ವಾಲ್ಯೂಮ್ ಅಪ್ಪು ಡೌನ್ ಬಟನ್ ಇರುವಂಥದ್ದು ಗಮನಿಸ್ತಾ ಇದ್ದರೆ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಆಕ್ಸ್ ಪೋರ್ಟ್ ಇದೆ ಮತ್ತು ಚಾರ್ಜ್ ಮಾಡೋದಕ್ಕೆ ಮೈಕ್ರೋ USB ಪೋರ್ಟ್ ಇರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಆಗಿದೆ ಅಂದರೆ ಇಷ್ಟಪಡ್ತೀನಿ. ಈ ಒಂದು ಪ್ರೆಸೆನ್ಸ್ಗೆ ಬೆಂಕಿಯಾಗಿದೆ. ಇನ್ನು ನೆಕ್ ಬ್ಯಾಂಡ್ನ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಆಗಿದೆ ಆಯಿತಾ. ಇದರಲ್ಲಿ ನಿಮಗೆ ಕೇವಲ 3 ಬಟನ್ ಸಿಗ್ತಿರುವಂಥದ್ದು. ಒಂದು ಪವರ್ ಬಟನ್, ಪವರ್ ಆನ್ ಆಫ್ ಅದರಲ್ಲೇ ಮಾಡ್ಬೋದು, ಮತ್ತು ಒಂದು ವಾಲ್ಯೂಮ್ ಅಪ್ ಡೌನ್ ಬಟನ್ ಇದೆ ಗಮನಿಸ್ತಾ ಇದ್ದೀರಾ. ಈ ವಾಲ್ಯೂಮ್ ಅಪ್ ಡೌನ್ ಬಟನಲ್ಲಿ ನೀವು ಒಂದ್ಸಲ ಪ್ರೆಸ್ ಮಾಡಿದ್ರೆ ವಾಲ್ಯೂಮ್ ಡೌನ್ ಆಗ್ತಾ ಹೋಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಅಂದರೆ ಹಿಂದೆ ಮುಂದೆ ಸಾಂಗಿಗೆ ನೀವು ಚೇಂಜ್ ಮಾಡ್ಕೊಬೋದು. ಇನ್ನು ಪವರ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಪ್ಲೇ ಪಾಸ್ ಆಗುತ್ತೆ. ಸೊ ತುಂಬ ಸಿಂಪಲ್. ಈ ಎರಡರಲ್ಲೂ ಕೂಡ ಮೈಕ್ರೋಫೋನ್ ಇರುವಂಥದ್ದು. ಸೊ ಕಾಲ್ ಬಂತು ಅಂತ ಅಂದರೆ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಜೊತೆಗೆ ಒಂದು ನೆಕ್ ಬ್ಯಾಂಡಲ್ಲೂ ಸಹ ಮೈಕ್ರೋ USB ಪೋರ್ಟ್ ಇರುವಂಥದ್ದು ಚಾರ್ಜ್ ಮಾಡೋದಕ್ಕೆ. ಇದನ್ನು ಬಿಟ್ಟರೆ ಈ ಒಂದು ಇಯರ್ ಪೀಸ್ ಏನಿದೆ ಇದು ಪ್ಲಾಸ್ಟಿಕ್ನದ್ದಾಗಿರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಆಗಿದೆ. ಮತ್ತು ಈ ಒಂದು ಟಿಪ್ಸ್ ಏನಿದೆ ಸಿಲಿಕಾನ್ ಟಿಪ್ಪು ಕಿವಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೈಜ್ ಆಗಲಿಲ್ಲ ಅಂತಂದರೆ ಬೇರೆ ಟಿಪ್ ನೀವು ಚೇಂಜ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಎರಡರದ್ದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇದರ ನಂತರ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ ಬ್ಲೂಟೂತ್ 5.0 ಇರುವಂಥದ್ದು. ಸ್ವಲ್ಪ ಜಾಸ್ತಿ ದೂರ ಇದ್ರೆ ಅಂದರೂ ಕೂಡ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ, ಯಾವುದೇ ಕನೆಕ್ಟಿವಿಟಿ ಇಶ್ಯೂ ಆಗೋದಿಲ್ಲ. ಜೊತೆಗೆ ಎರಡೂ ಕೂಡ ಸ್ಪಿಲ್ ಮತ್ತು ಡಸ್ಟ್ ಪ್ರೂಫ್ ಆಗಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ಈ ಒಂದು ಸ್ಪೀಕರ್ ಇದು 5 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ನೀವೇನಾದರೂ ಫುಲ್ ಚಾರ್ಜ್ ಮಾಡಿದ್ರಿ ಅಂತ ಅಂದರೆ 50% ವಾಲ್ಯೂಮ್ನಲ್ಲಿ 24 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಈ ರೀತಿ ಸ್ಪೀಕರ್ನ ಈ ಒಂದು ರೋಮ್ 2 ಏನಿದೆ ಇದನ್ನು 2 ತೊಗೊಂಡ್ರಿ ಅಂತ ಅಂದರೆ ಎರಡನ್ನೂ ಕನೆಕ್ಟ್ ಮಾಡಿಕೊಂಡು ಸ್ಟೀರಿಯೋ ಸ್ಪೀಕರ್ ರೀತಿ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಆಕ್ಸ್ ಕೇಬಲ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ಮೊಬೈಲ್ಗಾದರೂ ಕನೆಕ್ಟ್ ಮಾಡ್ಕೊಬೋದು, ಕಂಪ್ಯೂಟರ್ಗಾದ್ರೂ ಕನೆಕ್ಟ್ ಮಾಡ್ಕೊಬೋದು, ಯಾವ ರೀತಿ ಬೇಕಾದರೂ ಆಕ್ಸ್ ಕನೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು, ಅಥವಾ ನೀವು ಬ್ಲೂಟೂತ್ ಮುಖಾಂತರ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರ ನಂತರ ಈ ಒಂದು ಕಾಲರ್ 2 ಏನಿದೆ ಈ ಒಂದು ಇಯರ್ ಪೀಸ್ನ ಟಿಪ್ಪಲ್ಲಿ ಮ್ಯಾಗ್ನೆಟ್ ಇರುವಂಥದ್ದು. ಸೊ ನೀವು ಕುದುಗ ಹಾಕೊಂಡಿದ್ದೀರಿ ಅಂದರೂ ಸಹ ಒಂದು ಮ್ಯಾಗ್ನೆಟ್ ಹಿಂಗೆ ಹಾಕೊಂಡ್ಬಿಟ್ರೆ ಬಿದ್ದೋಗಲ್ಲ ಅಷ್ಟು ಈಸಿಯಾಗಿ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ನೆಕ್ ಬ್ಯಾಂಡನ್ನು ನೀವು ಫುಲ್ ಚಾರ್ಜ್ ಮಾಡಿದ್ರಿ ಅಂತಂದರೆ 50% ವಾಲ್ಯೂಮ್ನಲ್ಲಿ ನಿಮಗೆ 10 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಇದು ಕೂಡ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಪೀಕರ್ ಮತ್ತು ನೆಕ್ ಬ್ಯಾಂಡ್ನ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತಾರೆ ಮೊದಲು ಒಂದು ಸ್ಪೀಕರ್ನ ಬಗ್ಗೆ ಮಾತನಾಡ್ತೀನಿ. ಇದರ ಸೌಂಡ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ಬೇಸ್ ಅಂದರೆ ತುಂಬ ಜೋರಾಗಿ ಕೇಳುತ್ತೆ, ತುಂಬ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ನೀವು ನನಗನ್ನಿಸ್ದಂಗೆ ಒಂದು 80-90% ವಾಲ್ಯೂಮ್ ಇಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಒಟ್ಟಿಗೆ ಈ ಒಂದು ಪ್ರೈಸಿಗೆ ₹1200 ಕಣ್ಣು ಮುಚ್ಕೊಂಡ್ಬಿಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದನ್ನು ಬಿಟ್ಟರೆ ಡೈರೆಕ್ಟಾಗಿ ಒಂದು ಕಾಲರ್ 2ನ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತಂದರೆ ತುಂಬ ಚೆನ್ನಾಗಿದೆ. ₹1400 ಆರಾಮಾಗಿ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಬೇಸ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಒಂದು ರೀತಿ ಕ್ಲಿಯರ್ ಇದೆ, ವಾಯ್ಸ್ ಆಗಿರ್ಬೋದು, ವೋಕಲ್ ತುಂಬ ಕ್ಲಿಯರ್ ಇರುವಂಥದ್ದು. ಮ್ಯೂಸಿಕ್ ಕೂಡ ಅಷ್ಟೇ ಒಂದು ಲೆವೆಲಿಗೆ ಸಪ್ರೇಟ್ ಆದಂಗೆ ಬರುತ್ತೆ. ಸೊ ನನಗನ್ನಿಸ್ದಂಗೆ ಇವು ₹1400 ತುಂಬ ಚೆನ್ನಾಗಿದೆ. ನೀವೇನಾದ್ರು ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡ್ತಿದ್ರೆ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಆ ಟೈಮಲ್ಲಿ ನೋಡ್ಕೊಬೇಕಾದ್ರೆ ತೊಗೊಬೋದು ನೀವು. ಪ್ರತಿಯೊಂದು ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆಯಿತಾ. ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳು, ಆ್ಯಕ್ಚುಯಲ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳು ಪ್ರತಿಯೊಂದು ಪಾರ್ಟ್ ಕೂಡ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥದ್ದು ಮತ್ತು ನಮ್ಮ ಭಾರತದ ಕಂಪ್ನಿ ಆಗಿರುವಂಥದ್ದು. ಸೊ ಸುಮ್ಮನೆ ತೊಗೊಂಬಿಡಿ ಆಯಿತಾ, ಚೆನ್ನಾಗಿದೆ. ಜೊತೆಗೆ ಸೊ ಮೇವಿದು ಇಂಡಿಯನ್ ಬ್ರ್ಯಾಂಡು, ಸೊ ತೊಗೊಳ್ಳಿ. ಸೊ ಪ್ರತಿಯೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಇದಿಷ್ಟು ಈ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ನನಗೆ ಇಷ್ಟಪಡ್ತೀನಿ. ಬಾಕ್ಸಿಂಗ್ ತುಂಬ ಚೆನ್ನಾಗಿ ಕಳಿಸಿದ್ದಾರೆ. ಈ ಒಂದು ಫ್ಲ್ಯಾಗ್ ರೀತಿ ಈ ಒಂದು ಕಲರ್ ಹಾರ ಥರ ಕಳಿಸಿದ್ದಾರೆ ಮತ್ತು ಈ ಬ್ಯಾಡ್ಜನ್ನು ಕಳಿಸಿದ್ದಾರೆ, ಡಿಫ್ರೆಂಟ್ ಬಾಕ್ಸು.
ಸೊ ಒಂದು ರೀತಿ ತುಂಬ ಡಿಫ್ರೆಂಟ್ ಯುನೀಕ್ ಎಕ್ಸ್ಪೀರಿಯನ್ಸ್ ಅದು ನನಗೆ ಅನ್ನಿಸ್ತಾ ಇರುವಂಥದ್ದು. ತುಂಬ ಖುಷಿ ಆಯಿತು ಈ ರೀತಿ ಅನ್ಬಾಕ್ಸ್ ಮಾಡೋದಕ್ಕೆ. ಐ ಹೋಪ್ ಪ್ರತಿಯೊಬ್ಬರು ಕೂಡ ಹಿಂಗೆ ಬಾಕ್ಸ್ನ ಕಳಿಸ್ತಾರೆ ಅಂತ. ಸೂಪರ್ ಆಗಿದೆ. ಸೊ ಇಷ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.